ನಮಸ್ಕಾರ ಸ್ನೇಹಿತರೆ. ಮಿಥುನ ರಾಶಿಯವರು ಜೀವನದಲ್ಲಿ ಬಹಳ ಕಷ್ಟಪಟ್ಟಿರುತ್ತೀರಾ. ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿ ಅಲ್ಲೇ ಬೆಳೆದು ಮಧ್ಯಮ ವರ್ಗದಲ್ಲೇ ಜೀವನ ಮುಗಿದು ಹೋಗುತ್ತಾ ಅಂತ ಅಂದುಕೊಂಡಿದ್ರೆ ಅದು ಶುದ್ಧ ಸುಳ್ಳು. ಮಿಥುನ ರಾಶಿಯವರ ಅದೃಷ್ಟ ಬದಲಾಗಬೇಕಾ? ಹಾಗಾದ್ರೆ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ನಿಮ್ಮ ಲಕ್ ಬದಲಾಗುವ ಸೀಕ್ರೆಟ್ ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಪರಿಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಅದಕ್ಕೂ ಮುನ್ನ ನೀವು ಮಿಥುನ ರಾಶಿಯವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಮಿಥುನ ರಾಶಿಯವರ ಸ್ವಭಾವವು ಬಹುಮುಖವಾದುದು. ಕಾಲ್ಪನಿಕ, ಆಹ್ಲಾದಕರ, ಚಿಂತನಶೀಲ ಮತ್ತು ಎಲ್ಲದಕ್ಕೂ ಹೊಂದಿಕೊಳ್ಳಬಲ್ಲ ಸ್ವಭಾವ ಇವರದು. ಅವಳಿಗಳ ಸಂಕೇತಗಳು ಮಿಥುನ ರಾಶಿಯನ್ನ ಪ್ರತಿನಿಧಿಸುವುದರಿಂದ ಇದು ಅವರ ಉಭಯ ಸ್ವಭಾವದ ಗುಣಲಕ್ಷಣಗಳನ್ನು ವಿವರಿಸುತ್ತದೆ. ಇವರು ಪರಿಣಾಮಕಾರಿ ವ್ಯಕ್ತಿತ್ವವನ್ನು ಹೊಂದಿದವರಾಗಿರುತ್ತಾರೆ. ಇವರು ಬುದ್ಧಿವಂತಿಕೆ, ನ್ಯಾಯಯುತ ಹಾಗೂ ಮಾನವೀಯ ಸ್ವಭಾವವನ್ನು ಒಳಗೊಂಡವರು. ಇವರ ನಡವಳಿಕೆಯಿಂದಲೇ ಇತರರಿಗಿಂತ ಭಿನ್ನವಾಗಿರುತ್ತಾರೆ. ಅವರು ಇತರ ವ್ಯಕ್ತಿಗಳನ್ನು ನೋಡಿದಾಗಲೇ ಅವರ ಒಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಕೆಲವೊಮ್ಮೆ ಇದನ್ನು ದುರುಪಯೋಗಪಡಿಸಿಕೊಳ್ಳಲೂಬಹುದು. ಇವರು ಉತ್ತಮ ಸಂವಹನಕಾರರು, ಉತ್ತಮ ವಾಗ್ಮಿ ಹಾಗೂ ಹಾಸ್ಯ ಪ್ರವೃತ್ತಿಯವರು. ಈ ಗುಣಲಕ್ಷಣಗಳಿಂದಲೇ ಅವರು ಕೆಲವು ಉತ್ತಮ ಸ್ನೇಹಿತರನ್ನ ಗೆಲ್ಲುತ್ತಾರೆ. ಮಿಥುನ ರಾಶಿಯವರು ಆಳವಾಗಿ ಪ್ರೀತಿಸುವ ವ್ಯಕ್ತಿಯಾಗಿದ್ದು ಅವರು ಯಾವಾಗಲೂ ತಮ್ಮ ಹತ್ತಿರವಿರುವವರ ಪರವಾಗಿ ಮಾತನಾಡಲು ಮತ್ತು ಬೆಂಬಲಿಸಲು ಶಕ್ತಿಯನ್ನ ಕಂಡುಕೊಳ್ಳುತ್ತಾರೆ. ನಿಮ್ಮ ಜೀವನದಲ್ಲಿ ನೀವು ಮಿಥುನ ರಾಶಿಯನ್ನ ಹೊಂದಿದ್ದರೆ ನೀವು ಅವರನ್ನ ವಿಶ್ವಾಸಾರ್ಹ ಎಂದು ಪರಿಗಣಿಸಬಹುದು. ಸ್ನೇಹಿತರನ್ನ ಮಾಡಿಕೊಳ್ಳಲು ಸುಲಭವಾದ ಕೆಲಸ. ಅವರ ಮುಕ್ತ ಮತ್ತು ಉತ್ಸಾಹಭರಿತ ವ್ಯಕ್ತಿತ್ವದಿಂದಾಗಿ ಜನರು ಅವರತ್ತ ಆಕರ್ಷಿತರಾಗುತ್ತಾರೆ. ಸಾಮಾನ್ಯವಾಗಿ ಮಿಥುನ ರಾಶಿಯವರಿಗೆ ತ್ವರಿತವಾಗಿ ಮಂಜುಗಡ್ಡೆಯನ್ನು ಹೇಗೆ ಕರಗಿಸುವುದು ಮತ್ತು ಹೊಸ ಸಾಮಾಜಿಕ ಸಂಪರ್ಕವನ್ನು ಹೇಗೆ ಸ್ಥಾಪಿಸುವುದು ಎಂದು ತಿಳಿದಿದೆ. ಅವರ ಎಚ್ಚರಿಕೆಯ ಮತ್ತು ಗ್ರಹಿಸುವ ಸ್ವಭಾವದಿಂದಾಗಿ ಮಿಥುನ ರಾಶಿಯಿಂದ ಏನೂ ತಪ್ಪಾಗದು. ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ದರೂ ಕೂಡ ಸಾಮಾನ್ಯ ವ್ಯಕ್ತಿಯಂತೆ ಜೀವನವನ್ನು ನಡೆಸ್ತಾ ಇರ್ತಾರೆ. ಅದೇ ಇನ್ನು ಕೆಲವರು ಯಾವುದೇ ರಾಜಯೋಗ ಇಲ್ಲದಿದ್ದರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯಾಗ್ತಾ ಇರ್ತಾರೆ. ಅದಕ್ಕೆ ಮೂಲ ಕಾರಣವೇನೆಂದರೆ ಅವರು ಜಾತಕವನ್ನು ನೋಡಿ ನಾನು ಯಾವ ದಾರಿಯಲ್ಲಿ ಹೋದರೆ ಅಭಿವೃದ್ಧಿ ಆಗ್ತೀನಿ, ಯಾವ ಕೆಲಸವನ್ನು ಮಾಡಿದರೆ ಸಕ್ಸಸ್ ಆಗುತ್ತೆ ಅಂತ ಕಂಡುಕೊಂಡಿರುತ್ತಾರೆ. ಮಿಥುನ ರಾಶಿಯವರು ಹೆಚ್ಚಾಗಿ ಮಾತುಗಾರಿಕೆಗೆ ಅಥವಾ ಮಾರ್ಕೆಟಿಂಗ್, ಮೀಡಿಯಾ ಫೀಲ್ಡ್ನಲ್ಲಿ ಕೆಲಸವನ್ನು ಮಾಡುತ್ತಿರ್ತಾರೆ. ವೇಗವಾಗಿ ಯೋಚಿಸುವಂತಹ ಶಕ್ತಿ ಮಿಥುನ ರಾಶಿಯವರಿಗಿರುತ್ತೆ. ಬಹುಮುಖ ಪ್ರತಿಭೆಗಳಾಗಿರುತ್ತಾರೆ ಈ ಒಂದು ಮಿಥುನ ರಾಶಿಯವರು. ಇವರು ಪ್ರಭಾವಶಾಲಿ ಮಾತುಗಾರ, ಅಂದರೆ ಅವರ ಮಾತುಗಳಿಂದ ಇನ್ನೊಬ್ಬರ ಮನಸ್ಥಿತಿಯನ್ನು ಕಂಟ್ರೋಲ್ ಮಾಡುವಂಥದ್ದು. ಇನ್ನೊಬ್ಬರೇನಾದರೂ ಇವರ ಮಾತುಗಳನ್ನು ಕೇಳಿದರೆ ಖಂಡಿತವಾಗಲು ಇವರ ಮಾತುಗಳಿಗೆ ಅವರು ಪ್ರತ್ಯುತ್ತರ ಕೊಡಲು ಕಷ್ಟವಾಗುತ್ತೆ. ಇವರನ್ನು ಮಾತುಗಾರಿಕೆಗೆ ಏನಾದರೂ ಬಿಟ್ಟರೆ ಖಂಡಿತವಾಗಿಯೂ ಇವರೇ ಗೆಲ್ತಾರೆ. ಹೀಗಾಗಿ ಮಾರ್ಕೆಟಿಂಗ್ ಫೀಲ್ಡ್, ಮೀಡಿಯಾ ಫೀಲ್ಡ್ಗಳಲ್ಲಿ ಇವರು ತುಂಬ ಸಕ್ಸಸ್ಫುಲ್ ಆಗಿರ್ತಾರೆ. ಒಂದು ಸಭೆಯಲ್ಲಿ ಎಲ್ಲರನ್ನ ಮನರಂಜಿಸುವಂತಹ ಗುಣ ಈ ಮಿಥುನ ರಾಶಿಯವರಿಗಿರುತ್ತೆ. ಹಾಗೆ ಇನ್ನೊಬ್ಬರನ್ನ ಯಾಮಾರಿಸುವ ಗುಣ ಕೂಡ ಈ ಮಿಥುನ ರಾಶಿಯವರಿಗೆ ಕರಗತವಾಗಿರುತ್ತೆ. ಒಬ್ಬ ಒಳ್ಳೆಯ ಲೀಡರ್ ಆಗಿರ್ತಾರೆ ಮತ್ತು ಯಾವುದಕ್ಕೂ ಭಯಪಡುವುದಿಲ್ಲ, ಛಲಗಾರನಾಗಿರುತ್ತಾನೆ. ಯಾವುದೇ ಒಂದು ಕೆಲಸ ಬಂದರೂ ಕೂಡ ಮುನ್ನುಗ್ಗಿ ಮಾಡುವಂಥ ಗುಣ ಮಿಥುನ ರಾಶಿಯವರಿಗೆ ಹೆಚ್ಚಾಗಿರುತ್ತೆ. ಇಂತಹ ಮಿಥುನ ರಾಶಿಗೆ ಇಷ್ಟೆಲ್ಲ ಬೆನಿಫಿಟ್ಸ್ ಇದ್ದರೂ ಏಳಿಗೆ ಆಗ್ತಿಲ್ಲ ಅಥವಾ ನೀವು ಸಕ್ಸಸ್ ಆಗ್ತಾ ಇಲ್ಲ, ನೀವು ಅಂದುಕೊಂಡ ಮಟ್ಟಕ್ಕೆ ಸಕ್ಸಸ್ ಆಗ್ತಾ ಇಲ್ಲ ಅಂದರೆ ನಾನು ಇವತ್ತು ಹೇಳಿಕೊಡುವ ಲಕ್ ಸೀಕ್ರೆಟನ್ನು ಫಾಲೋ ಮಾಡಿ, ಖಂಡಿತವಾಗ್ಲೂ ಕೂಡ ಸಕ್ಸಸ್ ಆಗ್ತೀರಾ. ಮಿಥುನ ರಾಶಿಯ ಅಧಿಪತಿ ಬುಧ. ಬುಧನಿಗೆ ಸಂಬಂಧಪಟ್ಟಂತಹ ಈ ಒಂದು ಕಾರ್ಯವನ್ನು ನೀವು ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಅದೃಷ್ಟವೇ ಬದಲಾಗಿ ಹೋಗುತ್ತೆ. ಮಿಥುನ ರಾಶಿಯವರು ಧರಿಸಬೇಕಾದ ಸ್ಟೋನ್ ಯಾವುದು ಅಂದರೆ ಎಮರಾಲ್ಡ್, ಅಂದರೆ ಪಚ್ಚೆ ಹರಳನ್ನು ನೀವು ಧಾರಣೆ ಮಾಡಬೇಕು. ಅದು ನಿಮ್ಮ ಕಿರುಬೆರಳಿಗೆ ಹಾಕಿಕೊಳ್ಳಬೇಕಾಗುತ್ತೆ. ನಿಮ್ಮ ಜಾತಕದಲ್ಲಿ ಬುಧ ಏನಾದರೂ ಒಳ್ಳೆಯ ಸ್ಥಾನದಲ್ಲಿದ್ದರೆ ಮಾತ್ರ ಇದನ್ನು ಧಾರಣೆ ಮಾಡಿಕೊಳ್ಳಿ. ಜಾತಕದಲ್ಲಿ ಬುಧ ಏನಾದರೂ 8, 12ನೇ ಮನೆಯಲ್ಲಿದ್ದಾಗ ನೀವು ಇದನ್ನು ಧಾರಣೆ ಮಾಡಿದರೆ ನಿಮಗೆ ನಕಾರಾತ್ಮಕ ಶಕ್ತಿ ಜಾಸ್ತಿ ಆಗುತ್ತೆ. ಹಾಗಾಗಿ ನಿಮ್ಮ ಜಾತಕವನ್ನು ಒಮ್ಮೆ ಅಧ್ಯಯನ ಮಾಡಿ ಬುಧ ಯಾವ ಸ್ಥಾನದಲ್ಲಿದ್ದಾನೆ ಅಂತ ನೋಡಿಕೊಂಡು ಈ ರತ್ನವನ್ನು ಧರಿಸಿಕೊಳ್ಳುವುದು ಉತ್ತಮವಾಗಿರುತ್ತೆ. ಹಾಗೆ ಮಿಥುನ ರಾಶಿಯವರ ಜೀವನದಲ್ಲಿ ಒಂದು ವಿಚಾರವಿರುತ್ತೆ. ಅವರು ಒಂದು ಗುಟ್ಟನ್ನಿಟ್ಟುಕೊಂಡಿರ್ತಾರೆ. ಆ ಗುಟ್ಟನ್ನು ಯಾರಿಗೂ ತಿಳಿಸುತ್ತಿರುವುದಿಲ್ಲ.
ಇನ್ನು ಮಿಥುನ ರಾಶಿಯವರು ಇರುವ ಕೆಡುಕೆಲ್ಲ ನನ್ನ ಜೀವನದಲ್ಲೇ ಇದೆ ಅಂತ ಯೋಚನೆ ಮಾಡುವುದನ್ನು ಬಿಟ್ಟು ಬಿಡಿ. ಈ ತಂತ್ರ ಮಾಡುವುದರಿಂದ ಯಾರಿಗೆಲ್ಲ ಉಪಯೋಗವಾಗುತ್ತೆ, ಯಾರಿಗೆಲ್ಲ ಪರಿಹಾರವಾಗುತ್ತೆ ಅಂತ ನೋಡೋದಾದರೆ, ವ್ಯಾಪಾರ ವ್ಯವಹಾರವನ್ನು ಮಾಡುವವರು ಈ ತಂತ್ರವನ್ನು ಮಾಡುವುದರಿಂದ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಎನ್ನುವಂಥದ್ದು ಖಂಡಿತವಾಗಿಯೂ ಹೆಚ್ಚಾಗುತ್ತೆ. ಯಾವುದೇ ವ್ಯಾಪಾರ ಮಾಡುತ್ತಿದ್ದರೂ ಈ ತಂತ್ರವನ್ನು ಮಾಡಿ. ಹಾಗೆ ವಿದೇಶ ಪ್ರಯಾಣ ಮಾಡುವಂತಹವರು, ಗಂಡ ಹೆಂಡತಿ ನಡುವೆ ಜಗಳವಾಗುತ್ತಿದ್ದರೆ, ನಿಮ್ಮ ಮನೆಯಲ್ಲಿ ಪ್ರತಿನಿತ್ಯ ಕಲಹವಾಗುತ್ತಿದ್ದರೆ, ಮಿಥುನ ರಾಶಿಯವರು ಇದು ನಿಮಗೆ ಡಿಸ್ಟರ್ಬೆನ್ಸ್ ಅನಿಸುತ್ತಿದ್ದರೆ, ನಿಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದೆ ಅಂತ ಅಂದರೆ ಖಂಡಿತವಾಗಲೂ ಈ ತಂತ್ರ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ಕಷ್ಟವಿದ್ದರೂ ಕೂಡ ಪರಿಹಾರವಾಗುತ್ತೆ. ಮಿಥುನ ರಾಶಿಯವರಿಗೆ ಅತಿ ಹೆಚ್ಚು ದೃಷ್ಟಿ ದೋಷಗಳೇನಾದರೂ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಭಯ ಇದೆಯಾ? ಈ ತಂತ್ರವನ್ನು ಮಾಡಿ ನೋಡಿ. ಖಂಡಿತವಾಗಿಯೂ ಕೂಡ ಯಾವುದೇ ಕೆಟ್ಟ ಶಕ್ತಿ ನಿಮ್ಮ ಮೇಲೆ ಪ್ರಭಾವ ಬೀರುವುದಿಲ್ಲ. ಹಾಗೆ ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ಕೂಡ ಪೂರ್ತಿಯಾಗಿ ಸಾಧನೆಯಾಗುತ್ತೆ. ಇನ್ನು ಸಾಲಬಾಧೆ, ಶತ್ರುಕಾಟ ಇದ್ದರೆ ಖಂಡಿತವಾಗಿಯೂ ಪರಿಹಾರವಾಗುತ್ತೆ. ಮಿಥುನ ರಾಶಿಯವರ ತಲೆಯಲ್ಲಿ ಯಾವಾಗಲೂ ಒಂದು ವಿಚಾರ ಓಡುತ್ತಾ ಇರುತ್ತೆ. ಅದನ್ನು ಯಾರ ಹತ್ರನೂ ವ್ಯಕ್ತಪಡಿಸೋಕೆ ಆಗುವುದೇ ಇಲ್ಲ. ಅದನ್ನು ಮನಸ್ಸಲ್ಲಿಟ್ಟು ಕೊರಗ್ತಾ ಇರ್ತಾರೆ. ಈ ವಿಚಾರದಿಂದ ಹೊರಗೆ ಬರಲು ಕೂಡ ಮಿಥುನ ರಾಶಿಯವರು ಹೆಚ್ಚಾಗಿ ಪ್ರಯತ್ನ ಪಡ್ತಾ ಇರ್ತಾರೆ. ಈ ಪರಿಹಾರ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚು ಕಷ್ಟಗಳು ಎಲ್ಲವೂ ಕೂಡ ದೂರವಾಗುತ್ತೆ. ಮುಖ್ಯವಾಗಿ ತಂತ್ರ ಪ್ರಯೋಗವನ್ನು ಹೇಗೆ ಮಾಡಬೇಕು ಅಂತ ನೋಡೋದಾದರೆ, ಒಂದು ಹಸಿರು ಬಟ್ಟೆಯನ್ನು ತೆಗೆದುಕೊಳ್ಳಬೇಕು. ಹಸಿರು ಬಟ್ಟೆಯಲ್ಲಿ 3 ವಸ್ತುಗಳನ್ನು ನೀವು ಹಾಕಬೇಕು. ಮೊದಲನೆಯದು ಅಕ್ಕಿ, ಎರಡನೆಯದು ಬಿಳಿ ಸಾಸಿವೆ, ಮೂರನೆಯದು ಏಲಕ್ಕಿ. ಈ 3 ಕೂಡ ಮಿಶ್ರಿತ ಮಾಡಿ ಹಸಿರು ಬಟ್ಟೆಯಲ್ಲಿ ಕಟ್ಟಿ ನಾನೀಗ ಹೇಳುವಂಥ ಮಂತ್ರವನ್ನು ನೀವು 108 ಬಾರಿ ಜಪ ಮಾಡಬೇಕಾಗುತ್ತೆ. ಪ್ರಿಯಂಗು ಕಾಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ನೀವು ಈ ಮಂತ್ರವನ್ನು 108 ಬಾರಿ ಜಪ ಮಾಡಬೇಕಾಗುತ್ತೆ. ಪ್ರತಿನಿತ್ಯ ಜಪ ಮಾಡಬೇಕು. ಚಿಕ್ಕದಾಗಿ ಹಸಿರು ಬಟ್ಟೆಯಲ್ಲಿ ಅದನ್ನು ಗಂಟು ಕಟ್ಟಿ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ನೇತು ಹಾಕಬೇಕಾಗುತ್ತೆ. 108 ಬಾರಿ ಜಪ ಮಾಡಿದ ನಂತರ ಈ ಮಂತ್ರವನ್ನು ನೀವು ಪ್ರತಿನಿತ್ಯ ಹೇಳಿಕೊಂಡು ಬನ್ನಿ. ನಿಮ್ಮ ಜೀವನದಲ್ಲಿರುವಂತಹ 100% ಸಮಸ್ಯೆಗಳು ಕೂಡ ಪೂರ್ಣವಾಗಿ ಪರಿಹಾರವಾಗುತ್ತೆ. ಇನ್ನು ಈ ಮಿಥುನ ರಾಶಿಯವರ ಜೀವನದಲ್ಲಿ ಏನಾದರೂ ಗಂಡ ಹೆಂಡತಿ ಸಮಸ್ಯೆಗಳಾಗುತ್ತಿದೆ, ಪ್ರತಿನಿತ್ಯ ಕಲಹವಾಗುತ್ತಿದೆ, ಏನು ಮಾಡಿದರೂ ಸರಿ ಹೋಗ್ತಿಲ್ಲ, ಅತ್ತೆ ಸೊಸೆ ನಡುವೆ ಜಗಳವಾಗುತ್ತಿದೆ, ಏನೇ ಮಾಡಿದರೂ ಸರಿ ಹೋಗ್ತಿಲ್ಲ, ಇವರಿಬ್ಬರ ನಡುವೆ ಹೊಂದಾಣಿಕೆ ಬರಬೇಕು, ಅನ್ಯೋನ್ಯತೆ ಬರಬೇಕು, ಗಂಡ ಹೆಂಡತಿ ನಡುವೆ ಡೈವೋರ್ಸ್ವರೆಗೂ ಹೋಗಿದ್ದರೂ ಕೂಡ ಅವೆಲ್ಲವೂ ಪರಿಹಾರವಾಗಬೇಕು ಅಂದರೆ ಈ ಒಂದು ಬೀಜಾಕ್ಷರಿ ಮಂತ್ರವನ್ನು 21 ಬಾರಿ ಹೇಳಬೇಕಾಗುತ್ತೆ. ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ. ಈ ಮಂತ್ರವನ್ನು 21 ಬಾರಿ 21 ದಿನಗಳ ಕಾಲ ಹೇಳಿ. ಗಂಡ ಹೆಂಡತಿ ನಡುವೆ ಆಗುತ್ತಿರುವಂತಹ ಸಮಸ್ಯೆಗಳು ಪರಿಹಾರವಾಗುತ್ತೆ. ನೀವು ಯಾವುದೇ ತಂತ್ರವನ್ನು ಮಾಡಿ, ಆ ತಂತ್ರವನ್ನು ಮಾಡುವಾಗ ಬಹಳ ಭಕ್ತಿ ಎನ್ನುವಂಥದ್ದನ್ನು ಸೇರಿಸಿ ಮಾಡಿ. ಖಂಡಿತವಾಗಿಯೂ ನಿಮ್ಮ ಕಷ್ಟಗಳು ಸಂಪೂರ್ಣವಾಗಿ ಪರಿಹಾರವಾಗುತ್ತೆ. ಇನ್ನು ನಿಮ್ಮ ಜಾತಕದಲ್ಲಿ ಯಾವ ರೀತಿಯ ಸಮಸ್ಯೆಯಾಗುತ್ತೆ, ಯಾವ ಕಾರಣಕ್ಕೆ ಆಗುತ್ತೆ ಅಂತ ಪೂರ್ಣ ಮಾಹಿತಿ ಇರುತ್ತೆ. ಅದನ್ನು ಒಳ್ಳೆಯ ಜ್ಯೋತಿಷಿ ಬಳಿ ತೋರಿಸಿ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ. ಇನ್ನು ಈ ಮಾಹಿತಿಯನ್ನು ಮಿಥುನ ರಾಶಿಯ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಅವರು ಕೂಡ ಕಷ್ಟಗಳಿಂದ ಹೊರಬರುವಂತಾಗಲಿ. ನಿಮಗೂ ಒಳಿತಾಗುತ್ತೆ. ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ. ಮಿಥುನ ರಾಶಿಯವರ ಪ್ರತಿ ತಿಂಗಳ ಭವಿಷ್ಯಕ್ಕಾಗಿ ಹಾಗೂ ಮಿಥುನ ರಾಶಿಯವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.